ಹಲೋ ಗೈಸ್, ಇವತ್ತು ನಾನು ಉಪೇಂದ್ರ ಸರ್ ಅವರ 10 ಮೂವೀಸನ್ನು ಮೆನ್ಷನ್ ಮಾಡಲಿಕ್ಕಿದ್ದೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿ ಲಿಸ್ಟನ್ನು ಶುರು ಮಾಡೋಣ. ನಂಬರ್ 10 ಕುಟುಂಬ. ಈ ಮೂವಿ ತುಂಬಾ ಚೆನ್ನಾಗಿದೆ ಗೈಸ್. ಈ ಮೂವಿಯಲ್ಲಿರೋ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ, ಡೈಲಾಗ್ ಎಲ್ಲ ಪರ್ಫೆಕ್ಟ್ ಇದೆ. ನಂಬರ್ 9 ಲವಕುಶ. ಈ ಮೂವಿ ತುಂಬ ಚೆನ್ನಾಗಿದೆ. ಈ ಒಂದು ಮೂವಿಯಲ್ಲಿ ಇಬ್ಬರು ಫ್ರೆಂಡ್ಸನ್ನು ತೋರಿಸ್ತಾರೆ ಆ್ಯಂಡ್ ಅವರ ಮಧ್ಯೆ ಒಂದು ಕನ್ಫ್ಲಿಕ್ಟ್ ಆಗ್ತದೆ ಆ್ಯಂಡ್ ಆಮೇಲೆ ಏನಾಗುತ್ತೆ ಅಂತ ತಿಳಿಲಿಕ್ಕೆ ನೀವು ಮೂವಿ ನೋಡಬೇಕು. ತುಂಬಾ ಚೆನ್ನಾಗಿದೆ. 2 ಹೀರೋಯಿನ್ಸ್ ಇದ್ದಾರೆ, 2 ಹೀರೋ ಇದ್ದಾರೆ, ನೋಡಿ ಗೈಸ್. ನಂಬರ್ 8 ಕಟಾರಿ ವೀರ ಸುರಸುಂದರಾಗಿ. ಈ ಮೂವಿಯಲ್ಲಿ ನೀವು ನೋಡ್ತೀರಾ, ಒಬ್ಬ ಮನುಷ್ಯ ಸತ್ತ ಮೇಲೆ ನರಕಲೋಕಕ್ಕೆ ಹೋಗ್ತಾನೆ ಆ್ಯಂಡ್ ಕದ್ದು ಮುಚ್ಚಿ ಸ್ವರ್ಗಲೋಕಕ್ಕೂ ಹೋಗ್ತಾನೆ ಆ್ಯಂಡ್ ಅಲ್ಲಿ ದೇವೇಂದ್ರನ ಮಗಳನ್ನು ಇಷ್ಟಪಡಲಿಕ್ಕೆ ಶುರು ಮಾಡ್ತಾನೆ. ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ನೀವು ಈ ಮೂವಿಯನ್ನು ನೋಡಲೇಬೇಕು. ತುಂಬ ಫನ್ ಇದೆ. ನಂಬರ್ 7 ಉಪ್ಪಿದಾದ MBBS. ಈ ಒಂದು ಮೂವಿಯಲ್ಲಿ ನಮ್ಮ ಹೀರೋ ಅಂದರೆ ಪೊರ್ಕೆ ಆಗಿರ್ತಾರೆ ಆ್ಯಂಡ್ ಅವರು ಡಾಕ್ಟರ್ ಆಗ್ತಾರೆ. ಡಾಕ್ಟರ್ ಆದರೆ ಅವರು ಪೇಷಂಟನ್ನು ನೋಡೋ ರೀತಿ ಚೇಂಜ್ ಆಗುತ್ತೆ, ಮಾತಾಡೋ ರೀತಿ ಚೇಂಜ್ ಆಗುತ್ತೆ ಆ್ಯಂಡ್ ಅವರು ಚಿಲ್ ಆಗಿರ್ತಾರೆ. ಅವರ ಕ್ಯಾರೆಕ್ಟರ್ ಚಿಲ್. ಸೊ ನೋಡಿ, ಫಿಲ್ಮ್ ತುಂಬಾ ಚೆನ್ನಾಗಿದೆ. ನಂಬರ್ 6 ಸನ್ ಆಫ್ ಸತ್ಯಮೂರ್ತಿ. ಈ ಮೂವಿ ತುಂಬಾ ಜಾಸ್ತಿ ಹಿಟ್ ಆಗಿದೆ ಆ್ಯಂಡ್ ನನಗೆ ಪರ್ಸ್ನಲಿ ಈ ಮೂವಿ ತುಂಬ ಜಾಸ್ತಿ ಇಷ್ಟ. ಸೊ ಈ ಒಂದು ಮೂವಿಯಲ್ಲಿ ಸ್ಟಾರ್ಟಿಂಗ್ ನಾವು ನೆಗೆಟಿವ್ ಕ್ಯಾರೆಕ್ಟರಲ್ಲಿ ಉಪೇಂದ್ರ ಅವ್ರು ನೋಡ್ತೀವಿ. ಅವರ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿದೆ. ನಂಬರ್ 5 ಈ ಮೂವಿಯಲ್ಲಿ ಚಿಕ್ಕ ಒಂದು ಕ್ಯಾರೆಕ್ಟರ್ ಹಾಕಿದ್ರು ಈ ಮೂವಿ ಐಕಾನಿಕ್ ಆ್ಯಂಡ್ ಕಲ್ಟ್ ಮೂವಿ ಅಂತಲೇ ಹೇಳ್ಬೋದು ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ತುಂಬಾ ಸ್ಪೆಷಲ್ ಮೂವಿ ನನಗೆ ಇದೊಂದು ಹಾರರ್ ಮೂವಿ, ನೋಡಿ ಗೈಸ್. ನಂಬರ್ 4 ಆರಕ್ಷಕರ. ಈ ಮೂವಿ ತುಂಬಾ ವಿಚಿತ್ರ ಇದೆ. ಲೈಕ್ ಒಬ್ಬರು ಮೆಂಟಲ್ ಪೇಷಂಟ್ ಆಗಿದ್ರೂ ಕೂಡ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಅವರು ಯಾಕೆ ಆ ಥರ ಆದರೂ ಅದನ್ನು ತಿಳ್ಕೊಳ್ಳಿಕ್ಕೆ ನೀವು ಮೂವಿ ನೋಡಿ. ನಂಬರ್ 3ಯಲ್ಲಿ ನಾನು ಇಟ್ಟಿರೋದು ರಕ್ತ ಕಣ್ಣೀರು. ಈ ಮೂವಿ ಬಗ್ಗೆ ನಾವು ಸಪ್ರೇಟಾಗಿ ವೀಡಿಯೋ ಮಾಡಿ ನಾವು ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಕೊಡಬೇಕನ್ಸುತ್ತೆ. ಯಾಕಂದರೆ ಈ ಮೂವಿಯಲ್ಲಿ ಆ ರೀತಿ ಸೀನ್ಸ್ ಇದೆ, ಆ ರೀತಿ ಕಣ್ಣಲ್ಲಿ ನೀರು ಬರ್ತಿದೆ ಗೈಸ್. ಒಮ್ಮೆ ಮೂವಿ ನೋಡಿ. ನಂಬರ್ 2ಅಲ್ಲಿ ನಾನು 2 ಮೂವೀಸ್ ಇಡ್ತೀನಿ. ಒಂದು ಉಪೇಂದ್ರ. ಈ ಮೂವಿಯಲ್ಲಿ ನೀವು 3 ಸ್ಟೋರಿಯನ್ನು ನೋಡ್ತೀರ. ಒಬ್ಬರು ಲವರ್ ಇರ್ತಾರೆ, ಹೆಂಡತಿ ಇರ್ತಾರೆ ಆ್ಯಂಡ್ ಒಬ್ಬರು ರೂಡ್ ಹುಡುಗಿ ಇರ್ತಾರೆ. ಸೊ 3 ಜನನ ಉಪೇಂದ್ರ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಕೊನೆಗೆ ಏನಾಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ನೀವು ಮೂವಿ ನೋಡಬೇಕು. ನಂಬರ್ 2ನ ಸೆಕೆಂಡ್ ಮೂವಿ ಈ ಮೂವಿ ಕೂಡ ಸೇಮ್ ಟೈಪ್ ಮೂವಿ ಅಂತ ಹೇಳ್ಬೋದು. ಸ್ವಲ್ಪ ಡಿಫ್ರೆಂಟ್ ಇದೆ. ಲವ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ, ನೋಡಿ ಗೈಸ್. ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಸೊ ಮೂವಿ ಥರ ಅಥವಾ ಉಪೇಂದ್ರ ಮೂವಿ ಥರ ಈಗಿನ ಕಾಲದಲ್ಲಿ ಮೂವಿ ಬಂದಿದ್ದರೆ ಐ ಥಿಂಕ್ ಉಪೇಂದ್ರ ಅವರನ್ನು ಯಾರೂ ಕೂಡ ಹಿಡಿಲಿಕ್ಕೆ ಆಗ್ತಿರ್ಲಿಲ್ಲ ಅನಿಸುತ್ತೆ. ಯಾಕಂದರೆ ಅಷ್ಟು ಐಕಾನಿಕ್ ಮೂವಿ. ನಂಬರ್ 1ನಲ್ಲಿ ನಾನು ಇಟ್ಟಿರೋ ಮೂವಿ ಗೌರಮ್ಮ. ಪರ್ಸ್ನಲ್ ಫೇವ್ರೆಟ್ ಮೂವಿ ಅಂತ ಹೇಳ್ಬೋದು. ನನಗೆ ತುಂಬ ಜಾಸ್ತಿ ಇಷ್ಟ ಈ ಮೂವಿ. ಯಾಕಂದರೆ ಈ ಮೂವಿ ಎಷ್ಟು ನಾರ್ಮಲ್ ಕಾಮಿಡಿಯನ್ನು ತಗೊಂಡು ಮುಂದೆ ಹೋಗ್ತದೆ ಅಂದರೆ ನೀವು ಅದು ತುಂಬ ಜಾಸ್ತಿ ಇಷ್ಟಪಡ್ತೀರಾ. ಈ ಮೂವಿಯ ಡೈಲಾಗ್ ಕೂಡ ಉಪೇಂದ್ರ ಅವರೇ ಬರೆದದ್ದು. ಸ್ಟೋರಿ ಬಂದುಬಿಟ್ಟು ಉಪೇಂದ್ರ ಅವರ ತಂದೆಯ ಫ್ರೆಂಡಿನ ಮಗಳಿಗೆ ಮದುವೆ ಇರ್ತದೆ. ಅವರು ಸಹಾಯ ಮಾಡಲಿಕ್ಕಂತ ಹೋಗೋದು ಆ್ಯಂಡ್ ಅವರ ಒಂದು ಗುಣ ನೋಡಿ ಹೀರೋಯಿನಿ ಇಷ್ಟಪಡಲಿಕ್ಕೆ ಶುರು ಮಾಡ್ತಾರೆ. ಮುಂದೆ ಏನಾಗುತ್ತೆ ಅಂತ ಹೇಳಲಿಕ್ಕೆ ನೀವು ಈ ಮೂವಿ ನೋಡಬೇಕು. ನೀವು ಫಸ್ಟ್ ಟೈಮ್ ನೋಡಿದರೆ ಗೈಸ್ ನಿಮಗೆ ತುಂಬ ಜಾಸ್ತಿ ನಗು ಬರ್ತದೆ, ನೀವು ಬಿದ್ದು ನಗ್ತೀರಾ. ನಾನು ಕೂಡ ಬಿದ್ದು ನಗ್ತಿದ್ದೆ. ನೆಕ್ಸ್ಟ್ ವೀಡಿಯೋ ಒಂದು ಮೂವಿ ಜರ್ನಿ ವೀಡಿಯೋ ಆಗಿರುತ್ತೆ. ಸೊ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರಲಿಕ್ಕಿದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.